Hello friends, welcome to Catalyst Chemistry. As we discussed last class, important point about what types of redox reaction. 4 types completed. Combination, decombination. The next one is what displacement. The fourth one is what disproportionation reaction. Okay, disproportionation reaction is the most important for competitive and JEE, NEET and Karnataka CET level. Okay, they are going to ask you questions on disproportionation reaction. Okay, bear in mind, important. After that I solved one question. That question is asked in JEE 2012. This is important. In this case option C is right. Disproportionation reaction takes place -3 and +5. ಓಕೆ, ಆಮೇಲೆ ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಅದನ್ನ ಪ್ರಾಕ್ಟೀಸ್ ಮಾಡಿರಿ ಅಂತೇಳಿ. ಓಕೆ, ಸ್ವಲ್ಪ ಜನ ಕಾಮೆಂಟ್ ಮಾಡಿದಿರಿ, ಸ್ವಲ್ಪ ಜನ ಪರ್ಸ್ನಲ್ ಮೆಸೇಜ್ ಮಾಡಿದಿರಿ. ಓಕೆ, ಬಟ್ ಇರಲಿ. ಆಪ್ಷನು ಇನ್ ದ ದಿಸ್ ಕ್ವಶನ್ ಆಸ್ಕ್ಡ್ ಇನ್ ವಾಟ್ JEE ಮೀನ್ಸ್ 2014ದಲ್ಲಿ ಕೇಳಿದ್ದು ಕ್ವಶನ್ ಇದು. ಓಕೆ, ಆಪ್ಷನ್ ಇಲ್ಲಿ 2 ಬರ್ತಾವೆ, ಒಂದು ಬಿ ಮತ್ತು ಡಿ ಅಂತೇಳಿ. ಆಲ್ರೆಡಿ ನಾನು ಬರೆದಿದ್ದೆ. ಓಕೆ, ಅದು ಏನೋ ವೀಡಿಯೋ ಡಿಲೀಟ್ ಆಯಿತು. ಇದನ್ನೆಲ್ಲ ಬರೆದಿದ್ದೆ, ಪ್ರಾಕ್ಟೀಸ್ ಮಾಡಿದ್ದೆ, ಎಲ್ಲ ವೀಡಿಯೋದಾಗ ಬಂದಿಲ್ಲ. ಬಟ್ ಇಲ್ಲಿ ನೋಡಿರಿ, ಡೈರೆಕ್ಟ್ ಮತ್ತೊಮ್ಮೆ ಹೇಳ್ಕೊತ ಹೋಗ್ತೀನಿ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ H2O2 is act as a reducing agent they are asking. reducing agent ಅಂದರೆ ಹೌ ಟು ಥಿಂಕ್ ಅಬೌಟ್ ವಾಟ್ ಆಕ್ಸಿಡೇಷನ್. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್ ಆಗಬೇಕಾದ. ಓಕೆ, ಇಟ್ ಸೆಲ್ಫ್ ಅಂಡರ್ಗೋ ಏನಾಗಬೇಕು ಇಲ್ಲಿ ಬರೆದಿದ್ದೇನೆ. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನಪ್ಪ, ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್. ಇಲ್ಲಿ ನೋಡ, ಹೈಡ್ರೋಜನ್ +1 ಅದ, ಆಕ್ಸಿಜನ್ -1 ಅದ. ಓಕೆ, ಹೈಡ್ರೋಜನ್ +1 ಆಕ್ಸಿಜನ್ -1 ಅದ. ನೆಕ್ಸ್ಟು ನೀವೇನು ಮಾಡ್ತೀರಿ, ಇವಂತೂ ವರಿ ಮಾಡ್ಕೋಬೇಡ್ರಿ, ಬಿಟ್ಟು ಬಿಡ್ರಿ. ಇಲ್ಲಿ ಹೈಡ್ರೋಜನ್ +1 ಅದ, ಇಲ್ಲಿ ಆಕ್ಸಿಜನ್ -1 ಅದ. ಇಲ್ಲಿ ನೋಡ, -1 ಈಸ್ ಕನ್ವರ್ಟೆಡ್ ಇಂಟು -2 ಅಂದರೆ ದ ಆಕ್ಸಿಡೇಷನ್ ನಂಬರ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ಆಗತ್ತತಿ. ಇಲ್ಲಿ -1 ಟು -2 ಹೋದರೆ ಡಿಕ್ರೀಸ್. ಯಾಕೆ ಹೇಳೋದು, ಅಗೇನ್ ನೆಗೆಟಿವ್ ಚಾರ್ಜ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಆಗತ್ತೈತೆ, ಹೌದಿಲ್ಲ? ಮತ್ತು ವ್ಯಾಲ್ಯೂ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ +1 ಐತಿ, ಇಲ್ಲಿ +1 ಹೈಡ್ರೋಜನ್ ತೊಗೊಬೇಡಿ, ಬಿಟ್ಟು ಬಿಡ್ರಿ. ಇದು ಪ್ರೊಸೆಸ್ಸು ರಿಡಕ್ಷನ್ ಆಗತ್ತೈತೆ ಅಂದ್ರೆ ದಿಸ್ H2O2 is act as a what ಆಕ್ಸಿಡೈಸಿಂಗ್ ಏಜೆಂಟ್. ಅದ್ರ ಅಪೋಸಿಟ್ ರಿಡಕ್ಷನ್ ಆಗತ್ತೈತೆ ಅಂದ್ರೆ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್, ಬಟ್ ದಿಸ್ ಸ್ಪೀಸೀಸ್ ಆ್ಯಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಬರೋಂಗಿಲ್ಲ, ಬಟ್ ಏನು ಕೇಳತ್ತಾರ ಅವ್ರು, ರಿಡ್ಯೂಸಿಂಗ್ ಏಜೆಂಟ್ ಕೇಳತ್ತಾರೆ, ಬಿಟ್ಟು ಬಿಡ್ರಿ, ವರಿ ಮಾಡ್ಕೋಬೇಡ್ರಿ. ಓಕೆ, ನೆಕ್ಸ್ಟ್ ಇರೋದು ಆಪ್ಷನ್ ಬಿ. H2O2 ಅದ, ಇಲ್ಲಿ +1 ಆಗ್ತದೆ, ಇದು -1. ಇನ್ ದಿಸ್ ಕೇಸ್ -2 ಎಲೆಕ್ಟ್ರಾನ್ ಲಾಸ್, ಬಿಟ್ಟು ಬಿಡ್ರಿ, ವರಿ ಮಾಡ್ಕೋಬೇಡ್ರಿ. ಇಲ್ಲಿ ಆಕ್ಸಿಜನ್ 0 ಆಕ್ಸಿಡೇಷನ್ ಸ್ಟೇಟ, ಇಲ್ಲಿ H+ ಅಂದರೆ +1 ಚಾರ್ಜ್ ಇರ್ತೈತಿ. ಓಕೆ, ಈಗ +1 ಇಸ್ ಕನ್ವರ್ಟೆಡ್ ಇಂಟು +1, ಬಿಟ್ಟು ಬಿಡಬೇಕಾ. ಇಲ್ಲಿ -1 ಇಸ್ ಕನ್ವರ್ಟೆಡ್ ಇಂಟು 0 ಅಂದರೆ ಪಾಸಿಟಿವ್ ವ್ಯಾಲ್ಯೂ, ಹೌದಿಲ್ಲ? ದಿಸ್ ಪ್ರೊಸೆಸ್ಗೆ ಏನಂತ ಕರಿತೀರಿ, ಆಕ್ಸಿಡೇಷನ್ ಅಂತ ಕರಿತೀರಿ. ಈ ಪ್ರೊಸೆಸ್ಗೆ ಏನಂತ ಕರಿತೀರಿ, ಆಕ್ಸಿಡೇಷನ್. ಆಕ್ಸಿಡೇಷನ್ ಆಗತ್ತದ, ದಿಸ್ ಸ್ಪೀಸೀಸ್ ಆ್ಯಕ್ಟ್ ಆಸ್ ಅ ವಾಟ್ ರೆಡ್ಯೂಸಿಂಗ್ ಏಜೆಂಟ್. ಈ ಸ್ಪೀಸೀಸ್ ಏನಾಗ್ತದೆ, ಸ್ಪೀಸೀಸು ರೆಡ್ಯೂಸಿಂಗ್ ಏಜೆಂಟ್ ಆಗ್ತದೆ. ಆಪ್ಷನ್ ಬಿ ಇಸ್ ರೈಟ್. ಬಟ್ ಆಪ್ಷನ್ಸ್ ಒಂದಿಲ್ಲ, ಇಲ್ಲಿ 2 ಆಪ್ಷನ್ಸ್ ಆರ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಸಿ ಬರಿ. ಇಲ್ಲಿ +1 ಅದ ಹೈಡ್ರೋಜನ್. ಓಕೆ, ಇಲ್ಲಿ ಆಮೇಲೆ ಆಕ್ಸಿಜನ್ -1 ಅದ. ಇಲ್ಲಿ ಟೋಟಲ್ ಚಾರ್ಜ್ ಇದೆ, ಟೋಟಲ್ ಆದರೆ OH -1 ಚಾರ್ಜ್ ಅದ. ಬಟ್ ಇನ್ನು ಎಂಟೈರ್ ನಾವು ತೊಗೊಳಕ್ಕೆ ಬರೋಂಗಿಲ್ಲ, ಇದನ್ನು ಬಿಟ್ಟು ಬಿಡಬೇಕಾಗ್ತದೆ. ಓಕೆ, ಇಲ್ಲಿ +1 ಸಪ್ರೇಟ್ ತೊಗೋಬೇಕಲ್ಲ. ಇಲ್ಲ ನೀವು ಆಕ್ಸಿಜನ್ ಅಷ್ಟು ತೊಗೊಂಡ್ರೆ -1 ಏನೂ ಚೇಂಜಸ್ ಆಗಲಿಲ್ಲ ಅಂದಂಗೆ ಆಯ್ತು. ಓಕೆ, ಬಿಟ್ಟು ಬಿಡ್ಬೇಕಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಅದ H2O2 ಅದ, ಇಲ್ಲಿ ಹೈಡ್ರೋಜನ್ +1 ಆಗ್ತದೆ. ಇಲ್ಲಿ ನೆಕ್ಸ್ಟ್ ಏನಿರ್ತದಪ್ಪ ಇಂಪಾರ್ಟೆಂಟ್, ಇದನ್ನ ಆಗ್ತದೆ, ಯಾವುದು ಆಕ್ಸಿಜನ್ ಏನು ಎಷ್ಟಾಗ್ತದೆ ರೀ, ಇದು -1 ಆಗ್ತದೆ. ಓಕೆ, -1 ಆಗ್ತದೆ. ನೆಕ್ಸ್ಟ್ ಇಲ್ಲಿ 0 ಅದ. ನೆಕ್ಸ್ಟ್ ಇಲ್ಲಿ 2H+1 ಅದ. ನೆಕ್ಸ್ಟ್ ಒನ್ ಈಸ್ ವಾಟ್ ಇನ್ ದಿಸ್ ಕೇಸ್ O2 -2 ಅದ. ಇಲ್ಲಿ +1 ಅದ, ಇಲ್ಲಿ +1 ಅದ, ಬಿಟ್ಟು ಬಿಟ್ಟರೆ ಏನು ಚೇಂಜ್ ಆಗೈತೆ ಅದು ಅಷ್ಟೇ ತೊಗೋಬೇಕಾ. ಇಲ್ಲಿ ನೋಡ, ಇಲ್ಲಿ -1 ಅದ, O2 ಅದ, ಇದನ್ನು ತೊಗೋಬಾರ್ದು. ಇಲ್ಲಿ -1 to 0 ಐತೆ ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಅಂದರೆ ಪ್ರೊಸೆಸ್ ಏನು ಆಕ್ಸಿಡೇಷನ್, ದಿಸ್ ಈಸ್ ಆ್ಯಕ್ಟ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಓಕೆ, -1 to 0 ತೊಗೊಳ್ರಿ, -1 to -2 ತೊಗೋಬೇಡ್ರಿ. ಯಾಕಂದ್ರೆ ಇಲ್ಲಿ ಸಿಂಗಲ್ ಆಕ್ಸಿಜನ್ ಅದ, ಇಲ್ಲಿ 2 ಆಕ್ಸಿಜನ್ ಅದ ನೋಡಿ. ಓಕೆ, ಅದಕ್ಕೆ ಹಂಗೆ ತೊಗೋಬೇಕು. ದ್ಯಾಟ್ಸ್ ವೈ ಬಿ ಆ್ಯಂಡ್ ಡಿ ಈಸ್ ವಾಟ್ ರೈಟ್ ಆಪ್ಷನ್. ಓಕೆ, ಇಷ್ಟು ಬಂದರೆ ಕರೆಕ್ಟ್ ನೋಡಿರಿ. ಇದೊಂದು ಸ್ವಲ್ಪ ನೀವು ಕರೆಕ್ಟ್ ನೆನಪೇ ಇಟ್ಕೋಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಈ ಪಾಯಿಂಟ್ ಏನದ, ಇದನ್ನ ಆಲ್ರೆಡಿ ಬರೋದು ಒಂದು ಮಾಡಿದ್ದೆ ವೀಡಿಯೋ. ಓಕೆ, ಅದೇನೋ ಸ್ವಲ್ಪ ಕರಪ್ಟ್ ಆಗಿದೆ, ಅದಕ್ಕೆ ಬಂದಿಲ್ಲ. ಓಕೆ, ನಾನು ಮತ್ತೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ವಾಟ್ ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ವಾಟ್ ಬ್ಯಾಲೆನ್ಸ್ ದ ಇಕ್ವೇಷನ್ಸ್ ಆಫ್ ರಿಡಾಕ್ಸ್ ರಿಯಾಕ್ಷನ್. ನೆಕ್ಸ್ಟ್ ನಾವು ಈ ಪಾಯಿಂಟನ್ನು ಸ್ಟಡಿ ಮಾಡೋಣ. ಇವೆಲ್ಲ ಪಾಯಿಂಟ್ಸ್ ಅವ, ನಾ ಎಲ್ಲ ಬರ್ಕೋತ ಹೋಗಲ್ಲ, ಟೈಮ್ ಕನ್ಸ್ಯೂಮ್ ಆಗ್ತದೆ ರೀ. ಅದಕ್ಕೊಂದು ಸ್ವಲ್ಪ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾನೆ, ಸಿಂಪಲ್ದವ. ಅಲ್ಲಿ ನಾ ಎಕ್ಸಾಂಪಲ್ದಾಗ ಮತ್ತೆ ನಾ ರಿಪೀಟ್ ಮಾಡ್ತೀನಿ. ಬ್ಯಾಲೆನ್ಸ್ ದ ಇಕ್ವೇಷನ್ ಆಫ್ ರಿಡಾಕ್ಸ್ ರಿಯಾಕ್ಷನ್. ಈಗ ರಿಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ದೇರ್ ಆರ್ 2 ಮೆಥಡ್ಸ್ ಆರ್ ದೇರ್. ಒನ್ ಈಸ್ ವಾಟ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಅದ. ಸೆಕೆಂಡ್ ಒನ್ ಈಸ್ ವಾಟ್ ಹಾಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತ ಕರೀತಾರೆ. ಓಕೆ, ಇದು ನೀವು ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ರಿಡಾಕ್ಸ್ ರಿಯಾಕ್ಷನ್ ಒಳಗೆ. ಓಕೆ, ಇನ್ ದಿಸ್ ಕೇಸ್ ಏನಂತ ನಾವು ಚಾರ್ಜ್ ಆರ್ ಮೀನ್ಸ್ ವಾಟ್ ಇನ್ ರಿಡಾಕ್ಸ್ ರಿಯಾಕ್ಷನ್ ದ ಎಲೆಕ್ಟ್ರಿಕಲ್ ಚಾರ್ಜ್ ಆರ್ ಟು ಬಿ ಕನ್ಸಿಡರ್ ಆ್ಯಸ್ ಎ ಎಡಿಷನ್ ಟು ಮಾಸ್ ಅಂತ ನಾವು. ಓಕೆ, ನೀವು ಚಾರ್ಜನ್ನು ಇಲ್ಲಿ ಮಾಸ್ ಆಗಿ ಕನ್ಸಿಡರ್ ಮಾಡಿರಿ ಅಂತ ಹೇಳ್ತಾ ನಾವು. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಹೇಳ್ತೀನಿ ಮುಂದೆ. ಇಲ್ಲಿ ನೋಡ, ಬ್ಯಾಲೆನ್ಸಿಂಗ್ ರಿಡಾಕ್ಸ್ ರಿಯಾಕ್ಷನ್
ಆರ್ ರೆಡಾಕ್ಸ್ ಇಕ್ವೇಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್. ನಾವು ಫಸ್ಟ್ ಒಂದು ಸ್ಟಡಿ ಮಾಡೋಣ, ಆಕ್ಸಿಡೇಷನ್ ನಂಬರ್ ಮೆಥಡ್ ನೋಡೋಣ, 2 to 3 ಎಕ್ಸಾಂಪಲ್ಸ್ ನೋಡೋಣ. ಇದ್ರೊಳಗೆ ಅಸಿಡಿಕ್ ಮೀಡಿಯಮ್, ಬೇಸಿಕ್ ಮೀಡಿಯಮ್ ಅಂತ ಬರ್ತದೆ, ಆ ಪಾಯಿಂಟ್ ಸಾಲ್ವ್ ಮಾಡೋಣ ರೀ. ನೆಕ್ಸ್ಟ್ ಹಾಫ್ ರಿಯಾಕ್ಷನ್ ಮೆಥಡ್ ನೋಡೋಣ. ಹಾಫ್ ರಿಯಾಕ್ಷನ್ಗೆ ಇನ್ನೊಂದು ನೇಮ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತೇಳಿ. ಬಟ್ ನೀವು ಓಲ್ಡ್ ಕ್ವಶನ್ ಬರ್ದಾಗ ನೋಡ್ರಿ, ಫ್ಯೂ ಬೋರ್ಡ್ದ ಆಕ್ಸಿಡೇಷನ್ ಹಾಫ್ ನಂಬರ್ ಮೆಥಡ್ ಯೂಸ್ವಲ್ ಕೇಳ್ಯಾನ ಥಿಯರಿಗೆ ಯೂಸ್ವಲ್ ಇದನ್ನ ಕೇಳ್ಯಾನ. ಬಟ್ ಎರಡು ಮೆಥಡ್ ಇಂಪಾರ್ಟೆಂಟ್ ರೀ, ಯಾವ್ದು ಬೇಕಾದ್ರೂ ಕೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವು ಸ್ಟೆಪ್ಸ್ ಅದಾವೆ, ಸ್ಟೆಪ್ಸ್ 1 by 1 ಸ್ಟೆಪ್ಸ್ ನೋಡ್ಕೊತ ಹೋಗೋಣ. ಓಕೆ, ಇವು ಸ್ಟೆಪ್ಸನ್ನು ನಿಮ್ಮ ಎಕ್ಸಾಮ್ದಾಗ ಕೇಳಂಗಿಲ್ಲ ರೀ. ಓಕೆ, ಇದನ್ನ ಸ್ಟೆಪ್ಸನ್ನು ನಿಮ್ಮ ಎಕ್ಸಾಮ್ದಾಗ ಕೇಳಲ್ಲ. ಬಟ್ ಇವು ಕಂಪಲ್ಸರಿ ಇವು ನೋದ ಸ್ಟೆಪ್ಸ್ ಮೀನ್ಸ್ ಇಂಡೈರೆಕ್ಟ್ಲಿ ರೂಲ್ಸ್. ಈಗ ಆಕ್ಸಿಡೇಷನ್ ನಂಬರ್ ಒಳಗೆ ಆಕ್ಸಿಡೇಷನ್ ರೂಲ್ಸ್ ಅಂತೇಳಿ ಬರ್ತಿದ್ದ ನೆನಪೈತಿ. ಓಕೆ, ಆ ಆಕ್ಸಿಡೇಷನ್ ರೂಲ್ಸ್ ಕೇಳಂಗಿಲ್ಲ ಎಕ್ಸಾಮ್ದಾಗ. ಬಟ್ ವಿತ್ ಹೆಲ್ಪ್ ಆಫ್ ದೋಸ್ ಆಕ್ಸಿಡೇಷನ್ ರೂಲ್ಸ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಗಿವನ್ ಕಂಪೌಂಡ್ ಅಲ್ಲ. ಓಕೆ, ಅದಕ್ಕೆ ಅದೊಂದು ಪಾಯಿಂಟ್ ನೆನಪನ್ನ ಇಟ್ಕೋಬೇಕು. ಇಲ್ಲಿ ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ಇಕ್ವೇಷನ್ ಬೈ ಆಕ್ಸಿಡೇಷನ್ ನಂಬರ್ ಮೆಥಡ್ ಒಳಗೆ ನಾವು ಬ್ಯಾಲೆನ್ಸ್ ಮಾಡ್ಕೊತ ಹೋಗೋಣ್ರಿ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟ್ ನಿಮ್ಮ ಡ್ಯೂಟಿ, ಈಗ ಒಂದು ಯಾವುದೋ ಒಂದು ಕೊಟ್ಟಿರ್ತಾನೆ, ಇಲ್ಲಿ ಕೊಟ್ಟಾನ ನೋಡಿ. ಯೂಸ್ವಲಿ ನಾನು ಇದು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ, ಇಲ್ಲಿ ಕಾಣತ್ತದ ನೋಡಿರಿ. ಓಕೆ, ಹಿಂಗೆ ಕೊಟ್ಟಿರ್ತಾನೆ, ಒಂದು ಇಕ್ವೇಷನ್ ಕೊಟ್ಟಿರ್ತಾನೆ ರೀ. ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕು ವಿತ್ ಹೆಲ್ಪ್ ಆಫ್ ಆಕ್ಸಿಡೇಷನ್ ನಂಬರ್ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ತಾನೆ ನಾವು. ಬಟ್ ಯೂಸ್ವಲಿ ಹೆಂಗಿರ್ತದೆ ಸರ್, ಕಾಂಪಿಟೇಟಿವ್ ಲೆವೆಲ್ದಾಗ ಹೆಂಗೆ ರೀ, ಕಾಂಪಿಟೇಟಿವ್ ಎಕ್ಸಾಮ್ದಾಗ ಹೆಂಗೆ ರೀ ಅಂತೇಳಿ ನೀವು ಕೇಳಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ದಾಗ ಆಕ್ಸಿಡೇಷನ್ ನಂಬರ್ ಮೆಥಡ್ ಈಸ್ ಯೂಸ್ಡ್ ಇನ್ ಜನರಲಿ. ಆಕ್ಸಿಡೇಷನ್ ನಂಬರ್ ಆ್ಯಂಡ್ ಮೆಥಡ್ ಯೂಸ್ ಮಾಡ್ತಾರೆ ಮೆಜಾರಿಟಿ ಕೇಸಸ್ ಒಳಗೆ. ಓಕೆ, ಯಾವುದೋ ಕಾಂಪಿಟೇಟಿವ್ ಲೆವೆಲ್ದಾಗ. ಬಟ್ ನೀವು ಪಿ ಯು ಲೆವೆಲ್ದಾಗ ಪರ್ಟಿಕ್ಯುಲರ್ಲಿ ಇಕ್ವೇಷನ್ ಕೊಟ್ಟಂದ್ರೆ ಬ್ಯಾಲೆನ್ಸ್ ದ ಇಕ್ವೇಷನ್ ಇನ್ ಅಸಿಡಿಕ್ ಮೀಡಿಯಮ್ ವಿತ್ ಹೆಲ್ಪ್ ಆಫ್ ದ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂತ ಹೇಳ್ತಾನೆ ಪರ್ಟಿಕ್ಯುಲರ್ಲಿ, ಅಥವಾ ಹಾಫ್ ರಿಯಾಕ್ಷನ್ ಮೆಥಡ್ ಅಂತಾನೆ, ಅಥವಾ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತಾನೆ ಥಿಯರಿಗೆ. ಬಟ್ ಕಾಂಪಿಟೇಟಿವ್ ಲೆವೆಲ್ದಾಗ ಇನ್ ಜನರಲ್ ಹೌ ಟು ಅಪ್ಲೈ ಆಕ್ಸಿಡೇಷನ್ ನಂಬರ್ ಮೆಥಡನ್ನು ಅಪ್ಲೈ ಮಾಡಿರಿ, ಏನೂ ಪ್ರಾಬ್ಲಮ್ ಇಲ್ಲ, ವಿಲ್ ಗೆಟ್ ಅ ರಿಸಲ್ಟ್. ಓಕೆ, ನೆಕ್ಸ್ಟ್ ನೋಡಿರಿ, ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸ್ಟೆಪ್ 1 ಅದ, ರೈಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ ದ ಎಲಿಮೆಂಟ್ಸ್ ಇನ್ವಾಲ್ವ್ಡ್ ಅಬೌವ್ ದೇರ್ ಸಿಂಬಾಲ್ಸ್. ಈಗ ಒಂದು ಏನೋ ಒಂದು ಇಕ್ವೇಷನ್ ಕೊಟ್ಟಿರ್ತಾನಲ್ಲ, ಅದ್ರ ಮ್ಯಾಗೆಲ್ಲ ಆಕ್ಸಿಡೇಷನ್ ನಂಬರ್, ಪಾಸಿಬಲ್ ಆಕ್ಸಿಡೇಷನ್ ನಂಬರ್ ಬರೆದು ಬಿಡ್ಬೇಕು ರೀ. ಓಕೆ, ಅದು ಫಸ್ಟ್ ಡ್ಯೂಟಿ ರೀ. ದಿಸ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಆಕ್ಸಿಡೆಂಟ್ ಆ್ಯಂಡ್ ರಿಡಕ್ಟಂಟ್. ಓಕೆ, ನಮ್ಗೆ ಏನು ಹೆಲ್ಪ್ ಮಾಡ್ತೈತೆ ಅಂದ್ರೆ ಆಕ್ಸಿಡೆಂಟ್ ಯಾವುದು, ರಿಡಕ್ಟೆಂಟ್ ಯಾವುದು. ಅಂದ್ರೆ ಆಕ್ಸಿಡೆಂಟ್ ಅಂದರೆ ಏನು ರೀ, ರಿಡಕ್ಟೆಂಟ್ ಅಂದರೆ ಏನು ರೀ, ಇವೆರಡು ನ್ಯೂ ವರ್ಡ್ ಅದಾವಲ್ಲ ಅಂತ ಅನ್ಬೋದು ನೀವು. ಬಟ್ ಆಕ್ಸಿಡೇಷನ್ ರಿಡಕ್ಷನ್ ಇಂಡೈರೆಕ್ಟ್ಲಿ ಫೈಂಡ್ ಔಟ್ ಮಾಡಿದಂಗೆ ನೀವು. ಬಟ್ ಅದು ವರ್ಡನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಇಲ್ಲೊಂದು ಸ್ವಲ್ಪ ನೋಡಿರಿ ಪಾಯಿಂಟ್ ನಾನು ಬರೆದಿದ್ದೀನಿ, ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು. ಆಕ್ಸಿಡೇಷನ್ ಅಂದ್ರೆ ಆಕ್ಸಿಡೈಸ್ಡ್ ರೀ. ನೆಕ್ಸ್ಟ್ ರಿಡಕ್ಷನ್ ಅಂದರೆ ಏನು, ರೆಡ್ಯೂಸ್ಡ್. ಅದೇ ಫಸ್ಟ್ ನೆನಪನ್ನ ಇಟ್ಕೋಬೇಕು. ಆಕ್ಸಿಡೆಂಟ್ ಡಿಫ್ರೆಂಟ್, ಆಕ್ಸಿಡೇಷನ್ ಡಿಫ್ರೆಂಟಾ, ಅದಕ್ಕೆ ನಾನು ಬ್ರ್ಯಾಕೆಟ್ದಾಗ ಬರೆದೆ. ಆಕ್ಸಿಡೆಂಟ್ ಅಂದರೆ ರಿಡಕ್ಷನ್ ರೀ, ರಿಡಕ್ಟಂಟ್ ಅಂದ್ರೆ ಆಕ್ಸಿಡೇಷನ್. ಓಕೆ, ಒಂದು ಸ್ವಲ್ಪ ವರ್ಡ್ ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು, ಬಟ್ ಹಂಗೇನು ಡಿಫಿಕಲ್ಟ್ ಇಲ್ಲ. ಆಕ್ಸಿಡೆಂಟ್ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್, ಇಲ್ಲಿ ಹೋದ. ಆಕ್ಸಿಡೆಂಟ್ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ನೆನಪನ್ನ ಇಟ್ಕೊಳ್ರಿ. ರಿಡಕ್ಟಂಟ್ ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ನೆನಪನ್ನ ಇಟ್ಕೊಳ್ರಿ. ಓಕೆ, ನಿಮ್ಗೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಗುರ್ತೈತಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಇಟ್ ಸೆಲ್ಫ್ ಅಂಡರ್ಗೋ ವಾಟ್, ರಿಡಕ್ಷನ್. ಹೌದಾ, ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನೋ ಇಟ್ ಸೆಲ್ಫ್ ಅಂಡರ್ಗೋ ಆಕ್ಸಿಡೇಷನ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್, ಅದರ್ವೈಸ್ ರೈಟ್ ಇನ್ ನೋಟ್ಬುಕ್ ಒಳಗೆ ಬರ್ಕೋತ ಹೋಗ್ಬೇಕು ನೀವು ಇದನ್ನೆಲ್ಲ. ಸ್ವಲ್ಪ ಜನ ಬರೀತೀರಿ, ಸ್ವಲ್ಪ ಜನ ಬರೆಯಂಗಿಲ್ಲ, ಎಲ್ಲರೂ ಬರೋದಷ್ಟು ಚಲೋ, ಯಾಕಂದ್ರೆ ಫುಲ್ ಬೇಸಿಕ್ ಅದರ ಇದೆ. ಓಕೆ, ಮತ್ತು ನೀವು ಎಕ್ಸಾಮ್ ಆಗಂಗಿಲ್ಲ ರೀ ಪಿ ಯು ಸಿ ಫಸ್ಟ್ ಇಯರ್ ಅಂತೇಳಿ ಬಿಡಕ್ಕೆ ಹೋಗ್ಬೇಡ್ರಿ. ಯು ಹೌ ಟು ಪ್ರಾಕ್ಟೀಸ್, ಯಾಕಂದರೆ ಇದು ಫುಲ್ ಬೇಸಿಕ್. ಸೆಕೆಂಡ್ ಇಯರ್ ನೋಡ ಡೈರೆಕ್ಟ್ ನಿಮ್ಗೆ ಸೆಕೆಂಡ್ ಇಯರ್ ಪಾಸ್ ಮಾಡಂಗಿಲ್ಲ, ಮತ್ತು ಸೆಕೆಂಡ್ ಇಯರ್ ಕಂಪಲ್ಸರಿ ಎಕ್ಸಾಮ್ ಆಗ್ತಾವೆ. ಓಕೆ, ಅವಾಗ JEE ನೀಟು ಕರ್ನಾಟಕ CET ಆಗ್ತಾವೆ. ಅದಕ್ಕೆಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ಇದು ಬೇಸಿಕ್ ಬೇಕು. ಅದಕ್ಕೆ ಆನ್ಲೈನ್ದಾಗ ಕ್ಲಾಸ್ ಮಾಡ್ಯಾರತ್ತಂದ್ರೆ ಏನೋ ಮುಂದೆ ನೀವು ಹೋಗಿ ನೀವು ಕಾಂಪಿಟೇಟಿವ್ ಲೆವೆಲ್ದಾಗ ಅವ್ರೇನು ಡಿಡಕ್ಟ್ ಮಾಡಂಗಿಲ್ಲ ಸಿಲೆಬಸ್. ಓಕೆ, ಕಾಂಪಿಟೇಟಿವ್ ಲೆವೆಲ್ದಾಗ ಎಲ್ಲ ಸಿಲೆಬಸ್ ಇರ್ತದೆ. ಓಕೆ, ಅದಕ್ಕೆ ಏನು ಗೋ ಆನ್ ಪ್ರಾಕ್ಟೀಸಿಂಗ್. ಸ್ಟೆಪ್ 1 ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಸ್ಟೆಪ್ 2, ಫೈಂಡ್ ಔಟ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಪರ್ ಎಟಮ್ದ ಏನು ಮಾಡ್ಬೇಕಂದ್ರೆ ಆಕ್ಸಿಡೇಷನ್ ನಂಬರು, ರಿಡಕ್ಷನ್ ನಂಬರು ಯಾವುದು ಡಿಕ್ರೀಸ್ ಆಗತ್ತದ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕು ರೀ ಫಸ್ಟ್. ಓಕೆ, ಇಫ್ ಮೋರ್ ದೆನ್ 1 atom ಆಫ್ ದ ಎಲಿಮೆಂಟ್ ಆರ್ ಇನ್ವಾಲ್ವ್ಡ್, ಮಲ್ಟಿಪ್ಲೈ ದ ನಂಬರ್ ಆಫ್ ದ ಅಟಮ್ಸ್ ಗಿವನ್ ಟೋಟಲ್ ನಂಬರ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ಈಗ ನೋಡ, ಫಸ್ಟು ಆಕ್ಸಿಡೇಷನು ರಿಡಕ್ಷನ್ ಫೈಂಡ್ ಔಟ್ ಮಾಡ್ತೀರಿ, ಅಂದರೆ ಇಂಡೈರೆಕ್ಟ್ಲಿ ಏನು ಮಾಡತ್ತೀರಿ, ಆಕ್ಸಿಡೆಂಟ್ ರಿಡಕ್ಟೆಂಟ್ ಫೈಂಡ್ ಔಟ್ ಮಾಡತ್ತೀರಿ ಅಂದಂಗೆ. ಆಕ್ಸಿಡೆಂಟ್ ರಿಡಕ್ಟೆಂಟ್ ಬಗ್ಗೆ ವರಿ ಮಾಡ್ಕೋಬೇಡಿ, ಬಿಟ್ಬಿಡ್ರಿ. ಇದನ್ನು ಇನ್ಶೈಟಲ್ಲಿ ಕೊಟ್ಟಾನಂತ ಹೇಳತ್ತೀನಿ. ಜಸ್ಟ್ ಯು ಹೌ ಟು ಫೈಂಡ್ ಔಟ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಅಷ್ಟೇ ಫೈಂಡ್ ಔಟ್ ಮಾಡಿರಿ, ಏನೂ ವರಿ ಮಾಡ್ಕೋಬೇಡ್ರಿ. ಓಕೆ, ಬಟ್ ನಿಮಗೆ ವರ್ಡ್ಸ್ ಯಾಕೆ ಹೇಳತ್ತೀನಿ ಅಂದ್ರೆ ಕಾಂಪಿಟೇಟಿವ್ ಅಲ್ದಾಗ ಅಲ್ಲಿ ಹೆಂಗೆ ಕೊಡ್ತಾನೆ ವರ್ಡ್, ದ ಗಿವನ್ ರಿಯಾಕ್ಷನ್ ಅಂಡರ್ಗೋ ಆಕ್ಸಿಡೆಂಟ್ ಅಂತ. ನಮಗೆ ಆಕ್ಸಿಡೆಂಟ್ ಅಂದರೆ ಹುಡುಗರು ಆಕ್ಸಿಡೇಷನ್ ತೊಗೋತಾರೆ. ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೇಷನ್ ಅಲ್ಲ, ಆಕ್ಸಿಡೆಂಟ್ ಅಂದ್ರೆ ರಿಡಕ್ಷನ್. ಓಕೆ, ಅದಕ್ಕೆ ನಾವು ವರ್ಡನ್ನು ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಓಕೆ, ತಿಳಿತಾ. ಅದಕ್ಕೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಈಸ್ ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನಿಮಗೆ ಹುಡುಗರು ಎಲ್ಲಿ
ನೋಡ್ರಿ ಎಕ್ಸಾಮ್ದಾಗ ಸಿಂಪಲ್ ಕ್ವಶನ್ ಕೇಳಂಗಿಲ್ಲ, ಆಲ್ ಓವರ್ ಇಂಡಿಯಾ ಕ್ವಶನ್ ಪೇಪರ್ ಇರ್ತಾವೆ, ಸಿಂಪಲ್ ಕೇಳಿದ್ರೆ ಮತ್ತು ಹಂಗೆ ಓಕೆ. ಅದಕ್ಕೆ ಅಂದ್ರೆ ಇಂಥ ವರ್ಡ್ಸನ್ನು ಯೂಸ್ ಮಾಡ್ತಿರ್ತಾರೆ ಅವ್ರು. ಓಕೆ, ಇಲ್ಲೇನಾಗ್ತದೆ ಆಕ್ಸಿಡೇಷನ್ ರಿಡಕ್ಷನ್ ಫೈಂಡ್ ಔಟ್ ಮಾಡ್ತೀರಿ, ಎಲ್ಲಿ ಇನ್ಕ್ರೀಸ್ ಆಗತ್ತೈತಿ ಎಲ್ಲಿ ಡಿಕ್ರೀಸ್ ಆಗತ್ತೈತಿ ಫೈಂಡ್ ಔಟ್ ಮಾಡ್ತೀರಿ. ಬಟ್ ಎರಡೂ ಕಡೆ ಡಿಕ್ರೀಸ್ ಇನ್ಕ್ರೀಸ್ ಸೇಮ್ ಆಗಿರ್ಬೇಕು. ಈಗ 10 ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೇಷನ್ ನಂಬರ್ ಇಸ್ ಡಿಕ್ರೀಸ್ 10 ಆಗಿತ್ತು ಅಂದರೆ ಇನ್ಕ್ರೀಸ್ 10 ಆಗಲೇಬೇಕು. ಅದು ಯಾವ್ದು ಬೇಕಾದ ಕಂಡೀಷನ್ ಇರಲಿ, ಎಷ್ಟು ಡಿಕ್ರೀಸ್ ಆಗತ್ತಲ್ಲ ಅಷ್ಟು ಇನ್ಕ್ರೀಸ್ ಆಗಲೇಬೇಕು, ಅದು ರೂಲ್ ಅದು. ಓಕೆ, ಇದಕ್ಕೇನು ರೂಲ್ ಸ್ಟೆಪ್ 2 ರೂಲ್ ಅಂತ ಕರಿತಾನೆ. ನೆಕ್ಸ್ಟ್ ಸ್ಟೆಪ್ 3 ರೂಲ್ ತೊಗೊಂಡ್ರೆ ಏನಾಗ್ತದೆ ನೋಡ್ರಿ, ಟು ಬ್ಯಾಲೆನ್ಸ್ ದ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಪ್ಲೇಸ್ ಸೂಟೇಬಲ್ ನಂಬರ್ ಬಿಫೋರ್ ದ ಫಾರ್ಮುಲಾ ಆಫ್ ದ ಆಕ್ಸಿಡೆಂಟ್ ಆ್ಯಂಡ್ ರಿಡಕ್ಟೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈ ಪಾಯಿಂಟ್ಸನ್ನು ವರಿ ಮಾಡ್ಕೋಬೇಡ್ರಿ, ನಾನು ಸಾಲ್ವ್ ಮಾಡ್ತೀನಲ್ಲ ಎಕ್ಸಾಂಪಲ್, ಯು ವಿಲ್ ಗೆಟ್ ಆ್ಯನ್ ಐಡಿಯಾ. ಓಕೆ, ಅಲ್ಲಿ ಐಡಿಯಾ ಬರ್ತೈತಿ, ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡ್ರಿ, ನೆನಪನ್ನ ಇಟ್ಕೊಂಬಿಡ್ರಿ ಆಯಿತಾ. ಏನಂದ್ರೆ ಗುರ್ತಾಯ್ತಾ, ಇದು ಕ್ಲಿಯರ್ ಆಯ್ತು ರೀ ಪಾಯಿಂಟ್. ಅಂದ್ರೆ ಎಲ್ಲಿ ಡಿಕ್ರೀಸ ಎಲ್ಲಿ ಇನ್ಕ್ರೀಸ ಫೈಂಡ್ ಔಟ್ ಮಾಡ್ಬೇಕಾ. ಆಮೇಲೆ ಎಲ್ಲಿ ಬ್ಯಾಲೆನ್ಸ್ ಆಗಿಲ್ಲಲ್ಲ ಅಲ್ಲಿ ಬರಿಬೇಕು. ಓಕೆ, ಈಗ ಇನ್ನೊಂದು ಒಂದು ಕಡೆ ಏನಾಗಿರ್ತೈತಿ 10 ಡಿಕ್ರೀಸ್ ಆಗಿರ್ತೈತಿ ರೀ, ಇನ್ನೊಂದು ಕಡೆ ಒಟ್ಟು 1 ಇನ್ಕ್ರೀಸ್ ಆಗಿರ್ತೈತಿ. ಮಲ್ಟಿಪ್ಲೈ ಬೈ 10 ಮಾಡಬೇಕಲ್ಲಿ, 10 ಮಾಡಿ 2 ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಆಲ್ ಅದರ್ ಅಟಮ್ಸ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟು ಉಳಿದು ಎಲ್ಲ ಅಟಮ್ಸನ್ನು ಏನು ಮಾಡಿರಿ, ಬ್ಯಾಲೆನ್ಸ್ ಮಾಡಿರಿ. ಕಂಪಲ್ಸರಿ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಓಕೆ, ನೆಕ್ಸ್ಟ್ 5th ಒನ್, if the reaction takes place in acidic medium, appropriate number of H2O molecules are added on opposite side to having a excess of oxygen atom. ಎಲ್ಲರೂ ಅಸಿಡಿಕ್ ಮೀಡಿಯಮ್ ಒಳಗೆ ಆಗತ್ತಿತ್ತಂದ್ರೆ ರಿಯಾಕ್ಷನ್ H2O ಆ್ಯಡ್ ಮಾಡಬೇಕು. இப்போ ಬೇಸಿಕ್ ಮೀಡಿಯಮ್ದಾಗ ಆಗತ್ತಿತ್ತಂದ್ರೆ OH ಮೈನಸನ್ನು ಆ್ಯಡ್ ಮಾಡಬೇಕು. ಓಕೆ, ನೀವು ಕಂಪಲ್ಸರಿ ನೆನಪನ್ನೇ ಇಟ್ಕೊಂಡ್ಬಿಡ್ಬೇಕು. ಅಸಿಡಿಕ್ ಮೀಡಿಯಮು ಬೇಸಿಕ್ ಮೀಡಿಯಮ್ ಅಂತ ಕೊಟ್ಟಿರ್ತಾನೆ ಪರ್ಟಿಕ್ಯುಲರ್ಲಿ ಅವ್ನು ರಿಯಾಕ್ಷನ್ ಒಳಗೆ. ಅಸಿಡಿಕ್ ಮೀಡಿಯಮ್ ಇತ್ತಂದ್ರೆ H2O ಆ್ಯಡ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಯಾವ ಕಡೆ H2O ಕಡಿಮೆ ಇದಾವಲ್ಲ ಅಲ್ಲಿ H2O ಆ್ಯಡ್ ಮಾಡೋದ್ರಿ, ಯಾವ ಕಡೆ ಹೆಚ್ಚಿರ್ತಾವಲ್ಲ ಅಲ್ಲಿ ಆ್ಯಡ್ ಮಾಡಬಾರ್ದು. ಈ ರಿಯಾಕ್ಷನ್ ಒಳಗೆ ಹೆಂಗೆ ಹೇಳ್ತಾನೆ ನಾವು, ಹಿಂಗೆ ಹೇಳ್ತಾನೆ, ಇಫ್ ದ ರಿಯಾಕ್ಷನ್ ಟೇಕ್ ಪ್ಲೇಸ್ ಇನ್ ಅಸಿಡಿಕ್ ಮೀಡಿಯಮ್ ಅಪ್ರೋಪ್ರಿಯೇಟ್ ನಂಬರ್ ಆಫ್ H2O molecule are added to opposite side of the side having a excess of oxygen atom. ಪ್ರೊಡಕ್ಟ್ ಸೈಡ್ ಆಕ್ಸಿಜನ್ ಆಟಮ್ ಹೆಚ್ಚಿಗಿದಾವಪ್ಪ, ರಿಯಾಕ್ಟೆಂಟ್ ಸೈಡ್ ಕಡಿಮೆ ಇದಾವೆ ಅಂತ ತಿಳ್ಕೊಳ್ರಿ. ಈ ಕಡೆ ನೀವು ವಾಟರ್ ಮಾಲಿಕ್ಯೂಲನ್ನು ಆ್ಯಡ್ ಮಾಡಬೇಕು. ಓಕೆ, ಈ ಕಡೆ ಅಲ್ಲ, ಹೆಚ್ಚಿದ ಕಡೆ ಅಲ್ಲ, ಕಡಿಮೆದ ಕಡೆ ಬ್ಯಾಲೆನ್ಸ್ ಮಾಡಬೇಕಲ್ಲ. ದ್ಯಾಟ್ಸ್ ವೈ ದ ವರ್ಡ್ ಈಸ್ ಬ್ಯಾಲೆನ್ಸ್ ಅಂತಾನೆ. ಇಲ್ಲೇ ನೋಡಿರಿ ಬ್ಯಾಲೆನ್ಸ್ ಐತೆ ಹೌದಿಲ್ಲ, ಹೆಡ್ಡಿಂಗ್ ಬ್ಯಾಲೆನ್ಸ್ ಅಂಥೇಳಿ. ಓಕೆ, ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ದಿಸ್ ಬ್ಯಾಲೆನ್ಸ್ ಆಕ್ಸಿಜನ್ ಆಟಮ್ ದ ರಿಕ್ವೈರ್ಡ್ ನಂಬರ್ ಆಫ್ H+ ions ಆನ್ ದ ಅಪೋಸಿಟ್ ಸೈಡ್ ಟು ಬ್ಯಾಲೆನ್ಸ್ ಸೈಡ್. ಇದನ್ನು ನೀವು ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ತೀರಿ, H2O ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡ್ತೀರಿ, ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತದೆ. ಬಟ್ ಹೈಡ್ರೋಜನ್ ಥಿಂಕ್ ಮಾಡಬೇಕಲ್ಲ, ಹೈಡ್ರೋಜನ್ ಬ್ಯಾಲೆನ್ಸ್ ಆಗಬೇಕಂದ್ರೆ ಯು ಹ್ಯಾವ್ ಟು ಆ್ಯಡ್ H+ ಆನ್ ಅಪೋಸಿಟ್ ಸೈಡ್. ಓಕೆ, ಅದರ ಎಲ್ಲಿ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿರ್ತಾರಲ್ಲ ಅದ್ರ ಅಪೋಸಿಟ್ ಸೈಡನ್ನು ಏನು ಮಾಡಬೇಕು, H+ ಆ್ಯಡ್ ಮಾಡಬೇಕು. ಯಾಕೆ ಹೇಳ, ಬ್ಯಾಲೆನ್ಸ್ ಆಗಬೇಕಲ್ರಿ ಅದು. ಓಕೆ, ಅದ್ರ ಸಂಬಂಧ ಅದು ಯಾವುದಪ್ಪ 5th ಆಯಿತಾ. ನೆಕ್ಸ್ಟ್ ಒನ್ ಈಸ್ ವಾಟರ್ 6th ಅದ ಸ್ಟೆಪ್ 6th. ಇಫ್ ದ ರಿಯಾಕ್ಷನ್ ಟೇಕ್ ಪ್ಲೇಸ್ ಇನ್ ಅ ಬೇಸಿಕ್ ಮೀಡಿಯಮ್ ಆಗಿರ್ತಂದ್ರೆ ದ ರಿಕ್ವೈರ್ಡ್ ನಂಬರ್ ಆಫ್ OH ions ಆರ್ ಆ್ಯಡೆಡ್. ಓಕೆ, OH ionsನ್ನು ಆ್ಯಡ್ ಮಾಡಬೇಕು, ರಿಕ್ವೈರ್ಡ್ ನಂಬರನ್ನು ಹಾಕಬೇಕಾಗ್ತದೆ. ಟು ಬ್ಯಾಲೆನ್ಸ್ ಅಯಾನಿಕ್ ಚಾರ್ಜಸ್ ದೆನ್ ಅಪ್ರೋಪ್ರಿಯೇಟ್ ನಂಬರ್ ಆಫ್ H2O molecules ಆರ್ ಆ್ಯಡೆಡ್ ಆನ್ ದ ಅದರ್ ಸೈಡ್. ಅಯಾನಿಕ್ ಚಾರ್ಜ್ ಬ್ಯಾಲೆನ್ಸ್ ಆಗಬೇಕಾದ್ರೆ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಬೇಕಾಗ್ತದೆ. ನಾನು ನಿಮ್ಗೆ ಹೇಳ್ತೀನಿ, ಅಸಿಡಿಕ್ ಅಂತಂದ್ರೆ ಏನು ನೆನಪನ್ನ ಇಟ್ಕೊಂಡ್ರಪ್ಪ, ಅಸಿಡಿಕ್ ಅಂತಂದ್ರೆ H2O ಆ್ಯಡ್ ಮಾಡ್ಬೇಕು. ಬೇಸಿಕ್ ಅಂದರೆ ಏನು ಆ್ಯಡ್ ಮಾಡ್ಬೇಕು, OH ಆ್ಯಡ್ ಮಾಡ್ಬೇಕು. ಇದಕ್ಕೆ ನಾನು ಸ್ವಲ್ಪ ಟ್ರಿಕ್ ಅಂತೇಳಿ ಬರೆದಿದ್ದೀನಿ ನೋಡ್ಸಿದಾಗ, ಇಲ್ಲಿ ಐತೆ ನೋಡಿ ಟ್ರಿಕ್ಸ್. ಬ್ಯಾಲೆನ್ಸ್ ಆಕ್ಸಿಜನ್ ಬೈ ಆ್ಯಡಿಂಗ್ H2O, ಬ್ಯಾಲೆನ್ಸ್ ಹೈಡ್ರೋಜನ್ ಬೈ ಆ್ಯಡಿಂಗ್ H+. ಓಕೆ, ಬ್ಯಾಲೆನ್ಸ್ ದ ಚಾರ್ಜ್ ಆ್ಯಡಿಂಗ್ ಎಲೆಕ್ಟ್ರಾನ್. ಓಕೆ, ನೆನಪು ಬ್ಯಾಲೆನ್ಸ್ ಆಕ್ಸಿಜನ್ ಆ್ಯಡ್ ಮಾಡಬೇಕು. ಓಕೆ, ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ವಾಟರ್ ಆ್ಯಡ್ ಮಾಡಿರಿ, ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ H+ ಆ್ಯಡ್ ಮಾಡಿರಿ, ಎಲೆಕ್ಟ್ರಾನ್ ಚಾರ್ಜ್ ಆ್ಯಡ್ ಮಾಡಬೇಕಾಗ್ತದೆ. ಓಕೆ, ಇದೊಂದು ಸ್ವಲ್ಪ ನೀವು ನೆನಪಿನಾಗ ಇಟ್ಕೋಬೇಕು, ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಆಯಿತಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ ಸಿಂಪಲ್. ಇಲ್ಲ ಆಲ್ರೆಡಿ ಬರೆದಿದ್ದನ್ನು, ಇಲ್ಲೊಮ್ಮೆ ಐತಿ ಇಲ್ಲೊಮ್ಮೆ ಐತ್ರಿ. ಓಕೆ, ನೋಡ್ಸೋದಂದ್ರೆ ಸೇಮ್ ಅದ, ಬಟ್ ನೀವು ಈ ರೂಲ್ಸನ್ನು ನೆನಪಿನ ಇಟ್ಕೊಂತ ಹೋಗೋದ್ರೆ ಗುರ್ತಾಗ್ತೈತಿ. ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಒಂದು ಸಿಂಪಲ್. ಬ್ಯಾಲೆನ್ಸ್ ದ ಇಕ್ವೇಷನ್, ಒಂದು ಇಕ್ವೇಷನ್ ಕೊಟ್ಟಾನ, I2 HNO3 HiO3 NO2 ಯಾವ ಮೀಡಿಯಮ್ ಒಳಗಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಇನ್ ಅಸಿಡಿಕ್ ಮೀಡಿಯಮ್ ಇದೆ. ಯಾವ ಮೀಡಿಯಮಪ್ಪ ಇದು, ಅಸಿಡಿಕ್ ಮೀಡಿಯಮ್. ಓಕೆ, ಅಸಿಡಿಕ್ ಮೀಡಿಯಮ್ ಒಳಗೆ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸ್ಟೆಪ್ 1 ಒಳಗೆ ಏನು ನೀವು ಎಕ್ಸಾಮ್ದಾಗ ಇವೆಲ್ಲ ಸ್ಟೆಪ್ಸ್ ಇವು ಏನು ಬರ್ದಾನಲ್ರಿ, ಇವೆಲ್ಲ ಬರೆಯಂಗಿಲ್ಲ. ಡೈರೆಕ್ಟ್ ನೀವು ಇಕ್ವೇಷನ್ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕದ. ಇಟ್ ಮೇ ಬಿ 5 ಸ್ಟೆಪ್ಸ್ ಆರ್ 4 ಸ್ಟೆಪ್ ಆರ್ 3 ಸ್ಟೆಪ್ ಒಳಗೆ ನೀವು ಮುಗಿಸ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಅದರೊಳಗೆ ಏನು ಟೆನ್ಷನ್ ಇಲ್ಲ. ಬಟ್ ನೀವು ಸ್ಟೆಪ್ಸ್ ಬರ್ಕೋತೋಗ್ಬೋದು, ಬರಿಬಾರ್ದು. ಏನು ಬರೆದ್ರೆ ನಡೀತಿ, ಬರಲಿಲ್ಲ ಅಂದ್ರೆ ನಡೀತಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಸ್ಟೆಪ್ 1 ಆಯ್ತು ನೋಡಿ, ಇದೇ ರೂಲ್ ನೋಡಿದ್ರಲ್ಲ ಅದ. Write the oxidation number of all the atoms to identify oxidant and reductant. ಓಕೆ, ಆಕ್ಸಿಡೇಷನ್ ನಂಬರನ್ನು ಬರೆದು ಬಿಡಬೇಕು. ಅಯೋಡಿನ್ ಆಕ್ಸಿಡೇಷನ್ ನಂಬರ್ ಎಷ್ಟಪ್ಪ, 0.
ಹೈಡ್ರೋಜನ್ ಎಷ್ಟಪ್ಪ +1, ನೈಟ್ರೋಜನ್ ಎಷ್ಟು +5, ಆಕ್ಸಿಜನ್ -2. ಇದನ್ನ ಕೊಟ್ಟಿರಂಗಿಲ್ಲ, ನಾವು ಬರೀಬೇಕ್ರಿ ಇದನ್ನ ಸ್ಟೆಪ್ 1 ಒಳಗೆ. ಹೈಡ್ರೋಜನ್ +1 ರೀ, ಅಯೋಡಿನ್ +5, ಆಕ್ಸಿಜನ್ -2 ಆಗ್ತೈತಿ. ನೆಕ್ಸ್ಟ್ ನೈಟ್ರೋಜನ್ +4, ಆಕ್ಸಿಜನ್ -2. ಇವೆಲ್ಲ ಗುರ್ತಾವೆ. ಸರ್ ಈಗ ನೈಟ್ರೋಜನ್ +5 ಹೆಂಗೆ ಬಂತಂತೇಳಿ ಇದೇಗ ನಾನು ಸಾಲ್ವ್ ಮಾಡಿದ್ದೆ ರೀ, ಅದು ವೀಡಿಯೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಂತೆ ಹೋಯ್ತಾ. ಇಲ್ಲಿಗೆ ಹೆಚ್ಚನ್ನು ನೋಡ್ರಿ ಮಾಡಿದೆ ನೋಡ್ರಿ ಇಲ್ಲೆಲ್ಲ 1 + x. ಓಕೆ, ನಮ್ಗೆ ಗೊತ್ತಿಲ್ಲ ಹೌದಿಲ್ಲ, ಅದಕ್ಕೆ x ಅಂತ ಪ್ಲಸ್ ಇದು ಆಕ್ಸಿಜನ್ -2 ಇಂಟು 3 3 2 ಎಷ್ಟು ಆಯ್ತು 6 ಆಯ್ತು ಹೌದಿಲ್ಲ. 1 + 6 - 6 = 0, x = +5. ಓಕೆ, ದಿಸ್ ಈಸ್ ದ ಇಕ್ವೇಷನ್. ಹಿಂಗೆ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ +5 ಬಂದೈತೆ ನೋಡಿ, ಇಲ್ಲಿ +5 ಬರ್ದಿದೆ ನಾನು ಆಲ್ರೆಡಿ. ಓಕೆ ಆಯಿತಾ. ನೆಕ್ಸ್ಟ್ +5 ಬರೀತೀರಿ, ಇಷ್ಟ ಆಗ್ತದೆ, ಇದನ್ನು ಬರೀತೀರಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ 2, ಟು ಫೈಂಡ್ ದ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಓಕೆ, ಇನ್ಕ್ರೀಸು ಡಿಕ್ರೀಸ್ ಆಕ್ಸಿಡೇಷನ್ ನಂಬರ್ ಚೆಕ್ ಮಾಡ್ಕೊಂಬಿಡ್ರಿ. ಇಲ್ಲಿ ಚೆಕ್ ಬರೆದಿದ್ದೇನೆ ನಾ ಇಲ್ಲಿ. ಓಕೆ, ಯಾವ ಇನ್ಕ್ರೀಸ್ ಆಗ್ತಾವೆ ಬಟ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ತಗೊಳ್ರಿ ಇರಲಿ. ಓಕೆ, ಇಲ್ಲಿ ನೋಡ ಅಯೋಡಿನ್ 0 ಐತಿ, ಅಯೋಡಿನ +5 ಐತಿ. ಇಲ್ಲಿಂದ ಏನಾಯ್ತಪ್ಪ, ಇದು ಆಕ್ಸಿಡೇಷನ್ ನಂಬರ್ ಈಸ್ ಗೋಯಿಂಗ್ ಟು ವಾಟ್ ಇನ್ಕ್ರೀಸ್ ಆಯ್ತು ಹೌದಿಲ್ಲ. ನೀವು ಇಲ್ಲಿಂದ ಇನ್ನು ತೊಗೊಂಡ್ರಂದ್ರೆ ಆಕ್ಸಿಡೇಷನ್ ನಂಬರ್ ಈಸ್ ಗೋಯಿಂಗ್ ಟು ವಾಟ್ ಇನ್ಕ್ರೀಸ್, ಅಂದ್ರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗತ್ತೈತಿ ಅಂತ ಅನ್ನಂಗಿದೆ. ಓಕೆ, ಇನ್ನೇನು 1 ಪಾಯಿಂಟ್ ಮುಗಿತಾ, ಇದೊಂದು ಪಾಯಿಂಟ್ ಮುಗೀತು. ಓಕೆ, ನೆಕ್ಸ್ಟ್ ಇಲ್ಲಿ +5 ಅದ, ಇಲ್ಲಿ ಏನದ ನೈಟ್ರೋಜನ್ ತೊಗೋಬೇಕಲ್ಲ ನೀವು. ಇಲ್ಲಿ ನೈಟ್ರೋಜನ್ ಐತೆನ ಇಲ್ಲ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಎಷ್ಟು ಐತೆ, ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಅಂದಂಗೆ ಎಷ್ಟು ಡಿಕ್ರೀಸ್ ಅಪ್ಪ 1 ಇದೆ. ಇದೆಷ್ಟು ಡಿಕ್ರೀಸ್ ಆಯ್ತು, ಆಕ್ಸಿಡೇಷನ್ ನಂಬರ್ ಎಷ್ಟು ಡಿಕ್ರೀಸ್ ಆಯ್ತು 5 ಡಿಕ್ರೀಸ್ ಆಗೈತಿ. 5 ಡಿಕ್ರೀಸ್ ಆಗೈತಿ. ಬಟ್ ನಾನು ಟೆಕ್ನಿಕ್ ಹೇಳ್ತೇನೆ ನಾನು ನಿಮಗಿಲ್ಲಿ. ಬಟ್ ಒಂದು ಅಯೋಡಿಂದ 5 ಡಿಕ್ರೀಸ್ ಆಗೈತಿ. ಇನ್ನೊಂದು ಅಯೋಡಿನ್ ಅಲ್ಲ, 2 ಅದಾವಲ್ಲ, ಇಲ್ಲಿ 2 ಅದ ಹೌದಿಲ್ಲ. ಒಂದು ಅಯೋಡಿಂದ 5 ಐತೆ, ಇನ್ನೊಂದು ಅಯೋಡಿಂದ ಎಷ್ಟು ಆಯ್ತು 5 ಆಯ್ತು. ಅದಕ್ಕೆ ನಾ ಹೆಂಗೆ ಮಾಡ್ತಾನೆ 5 2 ಮಾಡಲೇ 10 ಆಯ್ತಾ. ಟೋಟಲ್ ಎಷ್ಟು ಡಿಕ್ರೀಸ್ ಆಯ್ತು ಇಲ್ಲಿ 10 ಡಿಕ್ರೀಸ್ ಎಷ್ಟು ಇನ್ಕ್ರೀಸ್. ಟೋಟಲ್ ಇನ್ಕ್ರೀಸ್ 10 ಆಯ್ತು. ಇಲ್ಲಿ ಟೋಟಲ್ ಡಿಕ್ರೀಸ್ 1 ಆಯ್ತು. ಬಟ್ ನಿಮಗೆ ರೂಲ್ ಒಳಗೆ ಹೇಳಿದ್ದೆ ನೋಡ, ಎಷ್ಟು ಡಿಕ್ರೀಸ್ ಆಗ್ತತಿಲ್ಲ ಅಷ್ಟೇ ಇನ್ಕ್ರೀಸ್ ಆಗಬೇಕು, ಅಥವಾ ಎಷ್ಟು ಇನ್ಕ್ರೀಸ್ ಆಗ್ತತಿಲ್ಲ ಅಷ್ಟೇ ಡಿಕ್ರೀಸ್ ಆಗಬೇಕು ಅನ್ನೋದು ರೂಲ್ ಅದ ಹೌದಾ. ಇಲ್ಲಿ 10 ಇನ್ಕ್ರೀಸ್ ಆಗೈತಿ, 1 ಡಿಕ್ರೀಸ್ ಆಗೈತಿ. ಅದಕ್ಕೆ 1 ಇದ್ದದನ್ನು ನಾವು 10 ಮಾಡ್ಕೋಬೇಕಂದ್ರೆ ಹೆಂಗೆ ಮಾಡ್ತೀರಿ ಹೇಳ, ಮಲ್ಟಿಪ್ಲೈ 10 ಮಾಡ್ತೀರಿ ಹೌದಿಲ್ಲ. ಮಲ್ಟಿಪ್ಲೈ 10 ಮಾಡ್ರಿ ಅಂದ್ರೆ 10 × 1, 10 ಏನಾಯ್ತು ಡಿಕ್ರೀಸ್ ಆಯ್ತು, 10 ಏನಾಯ್ತು ಇನ್ಕ್ರೀಸ್ ಆಯ್ತು. ಇದು ಪಾಯಿಂಟ್ ನೀವು ನೆನಪು ಇಟ್ಕೋಬೇಕು ನೋಡ್ರಿ. ಮೆಜಾರಿಟಿ ಪ್ರಾಬ್ಲಮ್ ಇಲ್ಲೇ, ಅದನ್ನ ನಾನು ನೋಟ್ಸ್ದಾಗ ಬರ್ದಿದ್ದೀನಿ. ಟು ಫೈಂಡ್ ದ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್. ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿನಲ್ಲ ಅದ ಪಾಯಿಂಟ್ ಇಲ್ಲಿದೆ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಯೋಡಿನ್ ಅಟಮ್ 5. ಓಕೆ, therefore ಅಂತದ, therefore the total increase in oxidation number for 2 iodine atoms 5 × 2 = 10 ಆಯಿತಾ. ನೆಕ್ಸ್ಟ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಅಟಮ್ ಇಸ್ 1. ಒಂದೇ ಡಿಕ್ರೀಸ್ ಆಗೈತೆ ನೋಡ್ರಿ ಇಲ್ಲಿ ಬೇಕಾದ್ರೆ ಹೌದಿಲ್ಲ. ಇಲ್ಲಿ +5 ಐತಿ, ಇಲ್ಲಿ +4 ಐತಿ, ಅಂದ್ರೆ ಒಂದೇ ಡಿಕ್ರೀಸ್ ಆಯ್ತಾ. ಬಟ್ ಅದನ್ನು ನಾವು ಡಿಕ್ರೀಸ್ 10 ಮಾಡ್ಕೋಬೇಕಂದ್ರೆ ಮಲ್ಟಿಪ್ಲೈ 10 ಮಾಡಬೇಕಾಗ್ತದೆ. ಇದು ಸ್ಟೆಪ್ 2 ಒಳಗೆ ಮಾಡ್ತೀರಿ. ಸ್ಟೆಪ್ 3 ಒಳಗೆ ಏನಾಗ್ತದೆ, ಟು ಬ್ಯಾಲೆನ್ಸ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಪ್ಲೇಸ್ ಬಿಫೋರ್ HNO3 10. ಓಕೆ, ಬ್ಯಾಲೆನ್ಸ್ ಆಗಬೇಕಂತಂದ್ರೆ ಅಯೋಡಿನ ಈಗೇನದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡುದ್ರಿ. 10 ಅಂತೂ ಆಲ್ರೆಡಿ ಐತಿ, ಬಟ್ ಇದೊಂದು 10 ಆಗ್ಬೇಕಲ್ಲ. ಈ ರಿಯಾಕ್ಷನ್ ಒಳಗೆ ಇದಂತೂ 10 ಆಗೈತಿ ಈಗ. ಬಟ್ ಇದು 10 ಆಗಬೇಕಂತಂದ್ರೆ ಇನ್ ದಿಸ್ ಕೇಸ್ ಯು ಹ್ಯಾವ್ ಟು ರೈಟ್ 10 ಇಲ್ಲಿ ಬರೀಬೇಕು. ಇಲ್ಲಿ 10 ಬರುತ್ತಂದ್ರೆ ಆಟೋಮೆಟಿಕ್ 10 × 1 ಆಗಿರ್ತೈತಿ. 10 ಏನಾಗ್ತದೆ ಡಿಕ್ರೀಸ್ ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು 10 ಬರೀಬೇಕು ಕಂಪಲ್ಸರಿ. ಅದಕ್ಕೆ ಇಲ್ಲಿ 10 HNO3 ಹೆಚ್ಚಾಗುತ್ತೆ. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಆಲ್ ಅದರ್ ಅಟಮ್ಸ್ ಎಕ್ಸೆಪ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟು ಉಳಿದು ಎಲ್ಲ ಬ್ಯಾಲೆನ್ಸ್ ಮಾಡಿ ನೋಡೋನು. ಬ್ಯಾಲೆನ್ಸ್ ನಾರ್ಮಲಾಗಿ ಮಾಡ್ಬೋದು ನೀವು. I2 ಇಲ್ಲಿ I2 ಇಲ್ಲಿ ನೋಡ, ಇಲ್ಲೇ 10H2O. ಇಲ್ಲಿ ಎಷ್ಟು ಅಯೋಡಿನ್ದವ 1 ಐತಿ, ಇಲ್ಲಿ ಎಷ್ಟು ಅದ 2 ಅದ. ಇಲ್ಲಿ 2 ಬರಿಬೇಕು ತಾನೆ, 2 ಬರೋದ ನೋಡ್ರಿ ಇಲ್ಲಿ ಬೇಕಾದ್ರೆ. I2 ಇದಕ್ಕೆ ಏನು ಡಿಫ್ರೆನ್ಸ್ ಓನ್ಲಿ 2. ಆಮೇಲೆ ಇಲ್ಲಿ ಎಷ್ಟು ಅದಾವ 10 ನೈಟ್ರೋಜನ್ದವ, ಇಲ್ಲಿ 1 ನೈಟ್ರೋಜನ್ ಐತಿ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ 10 NO2. ಓಕೆ, ಎಷ್ಟು ಬರೀತೀರಿ ಏನೂ ಪ್ರಾಬ್ಲಮ್ ಇಲ್ಲ. ಸ್ಟೆಪ್ 4 ಆಯ್ತಾ. ನೆಕ್ಸ್ಟ್ ಏನ ಸ್ಟೆಪ್ 5th. ಸ್ಟೆಪ್ 5th ಒಳಗೆ ಟು ಬ್ಯಾಲೆನ್ಸ್ ಆಕ್ಸಿಜನ್ ಆಟಮ್. ಆಕ್ಸಿಜನ್ ಆಟಮ್ ಬ್ಯಾಲೆನ್ಸ್ ಮಾಡಿರಿ ನೋಡ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳ್ತೇನೆ ನಿಮಗೆ. 10 × 3 ಅಂದರೆ ಎಷ್ಟಪ್ಪ 30 ಆಕ್ಸಿಜನ್ದವ ಇಲ್ಲಿ. ಓಕೆ, ಇಲ್ಲಿ ಎಷ್ಟು 3 2 6 ಆಕ್ಸಿಜನ. ಇಲ್ಲಿ 10 2 20 ಆಕ್ಸಿಜನ್. ಇಲ್ಲಿ ನೋಡ, ಇಲ್ಲಿ 20 ಇಲ್ಲಿ 6 ಅಂದರೆ ಟೋಟಲ್ ಎಷ್ಟು ಅದು. ಈ ಸೈಡ್ ಆಕ್ಸಿಜನ್ ಎಷ್ಟು ಅದಪ್ಪ 26 ಆಯ್ತು. ಈಗ ಈ ಸೈಡ್ ಎಷ್ಟು ಆಯ್ತು 30 ಆಯ್ತು. ಬಟ್ ಈ ಸೈಡ್ ಎಷ್ಟು ಕಡಿಮೆ ಆಯ್ತು ರೀ 4 ಕಡಿಮೆ ಆಗೈತೆ ಹೌದಿಲ್ಲ. 4H2O ಯು ಹ್ಯಾವ್ ಟು ಆ್ಯಡ್ ಇನ್ ದಿಸ್ ಕೇಸ್. ಅಂದರೆ ಪ್ರೊಡಕ್ಟ್ ಸೈಡ್ ಯು ಹ್ಯಾವ್ ಟು ಆ್ಯಡ್ 4H2O. 4H2O ಇಲ್ಲಿ ಆ್ಯಡ್ ಮಾಡಿರಿ. ಇಲ್ಲೆಲ್ಲ ಮಾಡಿದೆ ನೋಡ್ರಪ್ಪ, ಇಲ್ಲೆಲ್ಲ ಬರೆದಿದೆ ನೋಡ. ಇಲ್ಲೆಲ್ಲ 10 30 20 ಎಲ್ಲ ಬರೆದಿದ್ದೆ ರೀ. ಓಕೆ, ಬಟ್ ಇಲ್ಲಿ ಹೋಯ್ತಪ್ಪ ಅದ. ಓಕೆ, ನೆಕ್ಸ್ಟ್ ಆಯಿತಾ. ಆಯ್ತು, ನಿಮ್ಗೇನಪ್ಪ ಅಂತಂದು 30 ಮತ್ತು 20 ಮತ್ತು 6 ಆಯಿತಾ. ಓಕೆ, ಈಗೇನು ಮಾಡ್ತೀರಿ ಬ್ಯಾಲೆನ್ಸ್ ಮಾಡ್ಬೇಕಾ. ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಏನೂ ಇಲ್ಲ. ಈ ಇಕ್ವೇಷನ್ಗೆ ಇಲ್ಲಿ ಪ್ರೊಡಕ್ಟ್ ಸೈಡ್ ಪ್ಲಸ್ ಬರೋದ 4H2 ಆ್ಯಡ್ ಮಾಡಿ ಬಿಡೋದಪ್ಪ. ಎಲ್ಲ ಸೇಮ್ ಅದ ನೋಡ್ರಿ, ಚೆಕ್ ಮಾಡಿಕೊಡ್ರಿ. 4H2 ಆ್ಯಡ್ ಮಾಡ್ಯ ನೋಡ. ಓಕೆ,
Don't worry about this explanation, okay? I am explaining here only, okay, how to listen, okay? 4h2 add ಮಾಡ್ತೀರಿ. ನೆಕ್ಸ್ಟ್ ಸ್ಟೆಪ್ 6 ಒಳಗೆ ಟು ಬ್ಯಾಲೆನ್ಸ್ ಹೈಡ್ರೋಜನ್ ಅಟಮ್ ರೀ. ಹೈಡ್ರೋಜನ್ ಅಟಮ್ ಬ್ಯಾಲೆನ್ಸ್ ಮಾಡಿರಿ. ಆಲ್ರೆಡಿ ಬ್ಯಾಲೆನ್ಸ್ ಐತೆ ನೋಡಿರಿ ಹೈಡ್ರೋಜನ್ ಅಟಮ್. ಹೆಂಗೆ ಬ್ಯಾಲೆನ್ಸ್ ಐತೆ ಅಂದ್ರೆ ನೀವು ಬೇಕಾದ್ರೆ ಹೈಡ್ರೋಜನ್ ಅಟಮ್ ಚೆಕ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಷ್ಟು ಹೈಡ್ರೋಜನ್ ಅದಾವಪ್ಪ? 10 ಹೈಡ್ರೋಜನ್ಸ್ ಅದಾವೆ ಈ ಸೈಡ್ ಅಂದ್ರೆ 2 ಹೈಡ್ರೋಜನ್ ಆಯ್ತು. ನೆಕ್ಸ್ಟ್ 4 2 8, ಇಲ್ಲಿ 8, ಇಲ್ಲಿ 2 ಅಂದ್ರೆ ಟೋಟಲ್ ಎಷ್ಟು ಆಯ್ತು? 10 ಆಯ್ತು, ಹೌದಿಲ್ಲ? ಈ ಸೈಡ್ 10 ಹೈಡ್ರೋಜನ್ ಆಯ್ತಾ, ಈ ಸೈಡ್ 10 ಹೈಡ್ರೋಜನ್ ಆಯ್ತಾ. ಕಂಪ್ಲೀಟ್ ಬ್ಯಾಲೆನ್ಸ್ ಆಟೋಮೆಟಿಕ್ ಬ್ಯಾಲೆನ್ಸ್ ಆಗೈತಿ ಈಗ ಅದು. ಓಕೆ, ಬ್ಯಾಲೆನ್ಸ್ ಆಗಿಲ್ಲಾಗಿತ್ತು ಅಂದ್ರೆ ಹೆಂಗೆ ಮಾಡ್ತೀರಿ? H+ ಅನ್ನು ಆ್ಯಡ್ ಮಾಡಬೇಕು. ಯಾವ ಕಡೆ ಕಡಿಮೆ ಅದಾವಲ್ಲ ಆ ಕಡೆ. ಅದನ್ನು ನಾನು ನೆಕ್ಸ್ಟ್ ಎಕ್ಸಾಂಪಲ್ದಾಗ ಹೇಳ್ತೀನಿ ನಿಮಗೆ H+ ಹೆಂಗೆ ಆ್ಯಡ್ ಮಾಡ್ಬೇಕಂತೇಳಿ. ಓಕೆ, ಇದಾಯ್ತಾ? ಇಷ್ಟು ನೆನಪನ್ನ ಇಟ್ಕೋತೀರಿ ಇದನ್ನ. ಓಕೆ, ಲಾಸ್ಟ್ ಸ್ಟೆಪ್ 6 ಒಳಗೆ ಹಿಂಗೆ ಟು ಬ್ಯಾಲೆನ್ಸ್ ಹೈಡ್ರೋಜನ್ ಅಟಮ್ ಆನ್ ಬೌತ್ ಸೈಡ್ 10 ಹೈಡ್ರೋಜನ್ ಅಟಮ್ಸ್ ಆರ್ ಪ್ರೆಸೆಂಟ್, ಹ್ಯಾನ್ಸ್ ಇಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್ ಅಂತೇಳಿ. ಓಕೆ, ಇದೊಂದು ಎಕ್ಸಾಂಪಲ್. ಇಷ್ಟು ಇದು ನೆನಪನ್ನ ಇಟ್ಕೋತೀರಿ ಇದನ್ನ. ಇಷ್ಟು ಪ್ರಾಕ್ಟೀಸ್ ಮಾಡಿರಿ ಇದನ್ನ. ನೀವು ಏನು ಮಾಡಿರಿ, ಇದನ್ನ ಎಕ್ಸಾಂಪಲ್ ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ ಇದನ್ನ. ಓಕೆ, ನಿಮ್ಗೆ 100% ಬರ್ತದೆ. ಓಕೆ, ಇದೊಂದು ಸ್ವಲ್ಪ ನೆನಪನ್ನ ಇಟ್ಕೊಂಡ್ಬಿಡ್ರಿ. ಬೇಕಾದ್ರೆ ನಿಮಗೆ ಇನ್ನೊಂದು ನಾನು ಒಂದು ಎಕ್ಸಾಂಪಲಿನ ಅಸಿಡಿಕ್ ಮೀಡಿಯಮ್ ಅದ ಅಂದ್ರೆ ಇಲ್ಲಿ ರಿಡಾಕ್ಷನ್, ಡಿಕ್ರೀಸ್, ಆ್ಯಡ್ ನಂಬರ್, ಮಲ್ಟಿಪ್ಲೈ ಅಂತ ಹೇಳ್ಬೋದು. ಇನ್ನೊಂದು ಯಾವುದೋ ಒಂದು ಎಕ್ಸಾಂಪಲ್ ನೋಡಿದ್ದೆ ರೀ. ಓಕೆ, ಇದು ಎಕ್ಸಾಂಪಲ್ ನೀವು ಮಾಡ್ತೀರಿ ಅಂದ್ರೆ ಬೇಕಾದ್ರೆ ಚಾರ್ಜ್ ಐತೆ ಅದು ಟ್ರೈ ಮಾಡಂಗೆ ಮಾಡಿರಿ ನೋಡೋಣ ಇದನ್ನು. ಇಲ್ಲೊಂದು ಎಕ್ಸಾಂಪಲ್ ಐತೆ ನೋಡಿರಿ. ಬ್ಯಾಲೆನ್ಸ್ ದ ಇಕ್ವೇಷನ್ Cr O227SO3- ಇನ್ ಅಸಿಡಿಕ್ ಮೀಡಿಯಮ್ದಾಗ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಚಾರ್ಜ್ ಇದಾವೆ. ಇಲ್ಲಿ ಚಾರ್ಜ್ ಇದಾವಲ್ಲ, ಚಾರ್ಜ್ ಬ್ಯಾಲೆನ್ಸ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ವೀಡಿಯೋದಾಗ ನಾನು ಹೇಳ್ತೀನಿ ಅದನ್ನು. ಓಕೆ, ನೀವು ಟ್ರೈ ಮಾಡೋದ್ರ ಮಾಡಿರಿ, ಇಲ್ಲ ಅಂದ್ರೆ ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಆಯಿತಾ? ನೆನಪನ್ನ ಇಟ್ಕೋತೀರಿ? ಆಯಿತಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಒನ್ ಕ್ವಶನ್ ಹಿಯರ್. Okay, this question is also completed. Okay, fine. Irli ತಗೊಳ್ರಿ, ನಾನು ನೆಕ್ಸ್ಟ್ ಕ್ಲಾಸಾಗಿ ಹೇಳ್ತೀನಿ ರೀ. ಥ್ಯಾಂಕ್ ಯು ವೆರಿ ಮಚ್.